Let's turn to 1 Peter and chapter 3. 1 ಪೇತ್ರ 3ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳೋಣ. And verse 15. 15ನೇ ವಚನ. There are two things written in this verse. ಈ ವಚನದಲ್ಲಿ ಎರಡು ವಿಷಯಗಳು ಬರೆಯಲ್ಪಟ್ಟಿದೆ. First of all, sanctify Christ as Lord in your heart. ನಿಮ್ಮ ಹೃದಯದಲ್ಲಿ ಕರ್ತನನ್ನು ಪ್ರತಿಷ್ಠೆಪಡಿಸಿರಿ ಅಂತ. So we must make Jesus Lord in our heart. ಯೇಸುವನ್ನು ನಮ್ಮ ಹೃದಯದಲ್ಲಿ ಕರ್ತನನ್ನಾಗಿ ಮಾಡಬೇಕು. Not only forgiver, savior, but Lord. ಒಬ್ಬ ಕ್ಷಮಿಸುವಾತನು ಮತ್ತು ರಕ್ಷಿಸುವಾತನು ಮಾತ್ರ ಅಲ್ಲ, ಕರ್ತನನ್ನಾಗಿ. That means we have decided we are going to obey him in everything. ಅದರ ಅರ್ಥ ಏನು ಅಂದ್ರೆ, ನಾವು ನಿರ್ಧಾರ ಮಾಡಿದ್ದೀವಿ ಆತನನ್ನು ಪ್ರತಿ ವಿಷಯದಲ್ಲೂ ವಿಧೇಯರಾಗ್ತೀವಿ ಅಂತ. So once we have done that, ನಾವು ಒಂದ್ಸಲ ಮಾಡಿದ ನಂತರ we must be always ready to make a defense to everyone who asks us to give an account for the hope that is in us. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೆಂದು ಕೇಳುವವರೆಲ್ಲರಿಗೂ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ಬೇಕು. Always ready. ಯಾವಾಗಲೂ ಸಿದ್ಧವಾಗಿ. It means somebody asks you, why do you say Jesus is the only way to heaven? ಅದರ ಅರ್ಥ ಏನಂದ್ರೆ, ನಿಮಗೆ ಯಾರಾದ್ರೂ ಕೇಳಿದ್ರೆ ಯೇಸು ಒಂದೇ ದಾರಿ ಅಂತ ಹೇಳೋದನ್ನ ಹೇಗೆ ನೀನು ನಿರ್ಧಾರಪಡಿಸ್ತೀಯ? Why are you so narrow-minded? ನೀನ್ ಯಾಕೆ ಅಂತ ಚಿಕ್ಕ ಮನಸ್ಸಿನವರಾಗಿದ್ದೀಯಾ? Why not be broad-minded like our religion, which teaches that there are so many ways to God? So, ಯಾಕೆ ನೀವು ಇಷ್ಟು ಚಿಕ್ಕ ಮನಸ್ಸಿನವರು? ನಮ್ಮ ತರ ಯಾಕೆ ದೊಡ್ಡ ಮನಸ್ಸಿನವರಾಗಿರಬಾರ್ದು? ನಮ್ಮ ಧರ್ಮ ಹೇಳುತ್ತೆ ಬಹಳಷ್ಟು ಮಾರ್ಗಗಳಿದೆ ದೇವರಿಗೆ ಅಂತ. If all religions lead to God, then there's no need to change your religion. ಸೊ ಎಲ್ಲಾ ಧರ್ಮಗಳು ದೇವರ ಕಡೆಗೆ ನಡೆಸಿದ್ರೆ ನೀವು ನಿಮ್ಮ ಧರ್ಮ ಬದಲಾಯಿಸೋ ಅವಶ್ಯಕತೆ ಇಲ್ಲ. Why is it we say Jesus is the only way to God? ಯಾಕೆ ನಾವು ಹೇಳ್ತೀವಿ ಯೇಸು ಸ್ವಾಮಿ ಒಬ್ಬರೇ ದೇವರ ಬಳಿಗೆ ಇರುವಂತ ಮಾರ್ಗ ಅಂತ? All of you may not be preachers. ನೀವು ಎಲ್ಲರೂ ಪ್ರಸಂಗಿಗಳಲ್ಲದೆ ಇರಬಹುದು. But even if you're a sister, so your neighbor may ask you, why you say only Jesus is the way? ಉದಾಹರಣೆಗೆ ನೀವು ಸಹೋದರಿಯರು, ನಿಮ್ಮ ನೆರೆಯವರು ಕೇಳಬಹುದು, ಯಾಕೆ ಯೇಸು ಸ್ವಾಮಿನೇ ನಿಮ್ಮ ಕರ್ತ ಅಂತ ಹೇಳ್ತೀರಾ ಅಂತ. It says here you must always be ready. ನೀವು ಯಾವಾಗ್ಲೂ ಸಿದ್ಧವಾಗಿರ್ಬೇಕು ಅಂತ ಇಲ್ಲಿ ಹೇಳುತ್ತೆ. Anytime. ಯಾವಾಗ್ಲೂ. That means if they ask you, you shouldn't say, wait, I'll find out from the elder and tell you tomorrow. ಅದರ ಅರ್ಥ ಏನಂದ್ರೆ, ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಇಲ್ಲ ನಾನು ಹಿರಿಯರ ಹತ್ರ ಕೇಳಿಕೊಂಡು ನಾಳೆ ಹೇಳ್ತೀನಿ ಅಂತ ಹೇಳ್ಬಾರ್ದು. In your place of work, somebody asks you. ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾರಾದ್ರೂ ಕೇಳಿದ್ರೆ, why you say Jesus is the only way? ಯೇಸು ಸ್ವಾಮಿಯೇ ಒಂದೇ ಮಾರ್ಗ ಅಂತ ಯಾಕೆ ಹೇಳ್ತೀಯಾ? Or in your school or college, you children. ನಿಮ್ಮ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ನೀವು ಮಕ್ಕಳು. Or in the factory. ನಿಮ್ಮ ಕೆಲಸ ಮಾಡುವಂತ ಫ್ಯಾಕ್ಟರಿಯಲ್ಲಿ ಇರಬಹುದು. Or the office. ಆಫೀಸ್ನಲ್ಲಿ ಇರಬಹುದು. Why you are so narrow-minded to say Jesus is? ಯಾಕೆ ಅಷ್ಟು ಚಿಕ್ಕ ಮನಸ್ಸಿನವನಾಗಿದ್ದೀಯಾ? And what they say sounds so right. Let us be broad-minded and accept all religions. ಅವ್ರು ಹೇಳೋದು ಸರಿಯಾಗಿ ಕಾಣಿಸುತ್ತೆ, ದೊಡ್ಡ ಮನಸ್ಸಿನವರಾಗಿರೋಣ, ಎಲ್ಲವನ್ನೂ ನಾವು ಸ್ವೀಕರಿಸಬೇಕು ಅಂತ. Even Christians fight just like Hindus and Muslims. ಕ್ರೈಸ್ತರು ಕೂಡ ಹಿಂದೂ ಮುಸ್ಲಿಮರ ತರ ಜಗಳ ಮಾಡ್ತಾರೆ. Look at your Christianity, so many churches all thinking they are the right way. ನಿಮ್ಮ ಸಭೆಗಳನ್ನೇ ನೋಡಿ, ಎಷ್ಟೋ ವಿಧನಾದ ಸಭೆಗಳು ಅವರು ತಾವೇ ಸರಿ ಅಂತ ಅನ್ಕೊಂತಾ ಇದ್ದಾರೆ. Yeah, there are so many criticisms. ಹೌದು, ಬಹಳಷ್ಟು ಕ್ರೈಸ್ತರಾಗಿದ್ದಾರೆ. But we must always be ready to give a defense as to why we believe this. ನಾವು ಯಾವಾಗಲೂ ಇದಕ್ಕೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು ಯಾವ ಸಮಯದಲ್ಲಿ. Then it says something very important. ಇದರ ನಂತರ ಬಹಳ ಮುಖ್ಯವಾದ ಒಂದು ವಿಷಯ ಹೇಳುತ್ತೆ. You must not reply in an argumentative way. ನಾವು ಉತ್ತರ ಕೊಡುವಾಗ ವಾಗ್ವಾದದ ಮುಖಾಂತರ ಉತ್ತರ ಕೊಡಬಾರ್ದು. No, it says here with gentleness and respect. ಇಲ್ಲಿ ಸಾತ್ವಿಕದಿಂದಲೂ ಮನೋಭೀತಿಯಿಂದಲೂ ಅಂತ ಹೇಳಿದ್ರೆ, that means speak humbly. ಅದರ ಅರ್ಥ ಏನಂದ್ರೆ, ನೀವು ದೀನರಾಗಿ ಮಾತಾಡುವಂತ. Speak the truth but speak humbly. ಸತ್ಯವನ್ನು ಮಾತಾಡಿ, ಆದ್ರೆ ದೀನರಾಗಿ ಮಾತಾಡಿ. With respect. ಅವ್ರಿಗೆ ಮನೋಭೀತಿ, ಗೌರವದಿಂದ. Very important. ಬಹಳ ಮುಖ್ಯವಾದದ್ದು. If you cannot speak to people with respect and gentleness, don't speak at all. ಅದು ಸಾತ್ವಿಕದಿಂದ ಮನೋಭೀತಿಯಿಂದ ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಮಾತಾಡ್ಲೇಬೇಡಿ. If you are the argumentative type, it is better you don't witness at all. Keep your mouth shut.
ನೀವು ವಾಗ್ವಾದ ಮಾಡುವಂತ ವ್ಯಕ್ತಿತ್ವ ಇರೋರಾದ್ರೆ ನೀವು ಸಾಕ್ಷಿ ಹೇಳಕ್ ಹೋಗ್ಬೇಡಿ. Because arguing is not the way to win. ವಾಗ್ವಾದ ಮಾಡೋದು ಒಳ್ಳೆ ವಿಧಾನ ಅಲ್ಲ ಗೆಲ್ಲಲಿಕ್ಕೆ. You know, when some two scooters hit each other or car hit each other, car and scooter hit on the road. ಒಂದು ಕಾರು ಒಂದು ಸ್ಕೂಟರು ಅಪಘಾತಕ್ಕೀಡಾದ್ರೆ ರಸ್ತೆಯಲ್ಲಿ I can easily find out when I'm coming there who has made the mistake. ನನಗೆ ಬಹಳ ಸರಳವಾಗಿ ಗೊತ್ತಾಗ್ಬಿಡುತ್ತೆ ಯಾರು ತಪ್ಪು ಮಾಡಿದ್ದಾರೆ ಅಂತ. Whoever is shouting loudest, that is the fellow who made the mistake. ಯಾರು ಜೋರಾಗಿ ಮಾತಾಡ್ತಾ ಇದ್ದಾರೋ ಅವರೇ ತಪ್ಪು ಮಾಡಿದ್ದಾರೆ ಅಂತ. I found that everywhere. ಅದು ಬಹಳ ಬೇಗ ನಾನು ಅರ್ಥ ಮಾಡ್ಕೊಂತೀನಿ. So don't shout loud and say Christianity is right, then you may be wrong. ನೀವು ಕ್ರೈಸ್ತತ್ವನೇ ಸರಿ ಅಂತ ಜೋರಾಗಿ ಕೂಗಿ ಹೇಳೋದು ಅವಶ್ಯಕತೆ ಇಲ್ಲ, ಅವಾಗ ನೀವು ತಪ್ಪಾಗಿರ್ಬೋದು. You know, I look at it like this. ನಾನು ಹೀಗೆ ನೋಡ್ತೇನೆ, many people don't understand many things. ಬಹಳಷ್ಟು ಜನಕ್ಕೆ ಬಹಳಷ್ಟು ವಿಷಯಗಳು ಗೊತ್ತಿರೋದಿಲ್ಲ. I was in Hyderabad once for a conference. ನಾನು ಒಂದು many years ago. ಬಹಳ ವರ್ಷದ ಮೊದಲು ಕಾನ್ಫರೆನ್ಸ್ ಕೂಟಕ್ಕೆ ಹೈದರಾಬಾದ್ನಲ್ಲಿ there was an old man from a village who came to that meeting. ಆ ಕೂಟಕ್ಕೆ ಒಬ್ಬ ವಯಸ್ಕನಾದ ಮನುಷ್ಯ ಒಂದು ಹಳ್ಳಿಯಿಂದ ಬಂದಿದ್ದ. It was not a CFC conference, it was some other church. ಹೌದು, ನಮ್ಮ CFC ಕಾನ್ಫರೆನ್ಸ್ ಅಲ್ಲ, ಬೇರೆ ಯಾವುದೋ ನಡೀತಾರೆ. Many years ago, before CFC started. CFC ಪ್ರಾರಂಭ ಆಗೋದಕ್ಕೆ ಬಹಳ ವರ್ಷದ ಮೊದಲು. So that man came to me during the meetings. ಕೂಟದ ಸಮಯದಲ್ಲಿ ಆ ವ್ಯಕ್ತಿ ನನ್ನ ಹತ್ರ ಬಳಿ ಬಂದು ಕೇಳಿದ. He says, Brother Zach, I really respect what you speak in the church. ಸಹೋದರ ಝಾಕ್ ಅವರೇ, ನೀವು ಕೂಟದಲ್ಲಿ ನೀವು ಮಾತಾಡೋದನ್ನ ನಾನು ಗೌರವಿಸ್ತೀನಿ. I want to ask you a question. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. See, there are so many people who say that the sun does not go around the earth. ಬಹಳಷ್ಟು ಜನ ಹೇಳ್ತಾರೆ ಈ ಭೂಮಿ ಸೂರ್ಯ ಭೂಮಿ ಸುತ್ತ ಹೋಗೋದಿಲ್ಲ ಅಂತ. But the earth is rotating. ಭೂಮಿನೇ ತಿರುಗ್ತಾ ಇದೆ ಅಂತ ಹೇಳ್ತಾರೆ. He said, I don't believe that. ನಾನು ಅದನ್ನ ನಂಬೋದಿಲ್ಲ. He said, I hope you agree with me. ನಾನು ನಂಬ್ತೀನಿ, ನನ್ನನ್ನು ನಂಬ್ತೀರಾ ಅಂತ ನೀವು. That the sun goes around the earth. ನಾನು ಹೇಳ್ತಾ ಇದ್ದೀನಿ ಸೂರ್ಯ ಭೂಮಿ ಸುತ್ತಾ ಇದೆ ಅಂತ. Don't tell me you also believe the foolish thing other people believe. ನನಗೆ ಹೇಳ್ಬೇಡಿ, ನನ್ನನ್ನು ಒಪ್ಕೊಳ್ಳಿ, ಬೇರೆಯವ್ರು ಹೇಳೋಂತ ಮೂರ್ಖತನನ ನೀವು ಹಾಗೆ ಹೇಳ್ಬೇಡಿ. What could I tell him? ನಾನು ಏನು ಹೇಳಿ? I don't despise him because he's a poor, uneducated man from the village. ನಾನು ಅವನ ಅಲಕ್ಷ್ಯವಾಗಿ ನೋಡೋದಿಲ್ಲ, ಯಾಕೆಂದ್ರೆ ಅವರು ಬಡತನದಿಂದ ಒಂದು ಹಳ್ಳಿಯಿಂದ ಬಂದಾತ ವ್ಯಕ್ತಿ. I said, I also believe sun does not go around the earth rotates. ಸೊ ನಾನು ಹೇಳಿದೆ, ಹೌದು, ಭೂಮಿನೇ ಸುತ್ತುತ್ತೆ, ಸೂರ್ಯ ಸುತ್ತೋದಿಲ್ಲ ಅಂತ. He began to argue, no, it's wrong. See, you can see the sun going around the earth. ಸೊ ಅವನು ವಾಗ್ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ, ಇಲ್ಲ ನೋಡಿ ಸೂರ್ಯ ಮುಂದೆ ಹೋಗುತ್ತೆ ಅಂತ. So I did not have time to conduct a geography class there for him with the maps. ಅವನಿಗೆ ಭೌಗೋಳಿಕ ಅಧ್ಯಾಯ ಅಲ್ಲೇ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ನಕ್ಷೆಗಳನ್ನೆಲ್ಲ ಇಟ್ಕೊಂಡು. So I said, God bless you, brother. The main thing is your sins must be forgiven. Forget all these other things. ನಾನು ಹೇಳಿದೆ, ಮುಖ್ಯವಾದ ವಿಷಯ ನೀನು ಪಾಪ ಕ್ಷಮಿಸಲ್ಪಡೋದು, ದೇವ್ರ ಆಶೀರ್ವಾದ ಮಾಡ್ಲಿ, ಪರವಾಗಿಲ್ಲ. So some people argue like that about their religion also. I don't argue with them. ಸೊ ಕೆಲವರು ತಮ್ಮ ಧರ್ಮದ ಬಗ್ಗೆ ಕೂಡ ಹಾಗೆ ವಾಗ್ವಾದ ಮಾಡ್ತಾರೆ, ಆದ್ರೆ ನಾನು ವಾಗ್ವಾದ ಮಾಡಕ್ ಹೋಗೋದಿಲ್ಲ. I despise that old man. He is ignorant. ನಾನು ಆ ವಯಸ್ಕ ವ್ಯಕ್ತಿನ ಅಲಕ್ಷ್ಯ ಮಾಡೋದಿಲ್ಲ, ಯಾಕೆಂದ್ರೆ ಅವನಿಗೆ ಗೊತ್ತಿಲ್ಲ. For example, so many uneducated people in the slums, they are ignorant. ಇಲ್ಲಿ ಬಹಳಷ್ಟು ಅವಿದ್ಯಾವಂತರು ಕೊಳಗೇರಿನಲ್ಲಿ ಇರ್ತಾರೆ, ಅವರಿಗೆ ಗೊತ್ತಿಲ್ಲ ಬಹಳಷ್ಟು ವಿಷಯ. Learn how to add numbers. ಅವರಿಗೆ ಅಂಕೆಗಳನ್ನ ಕೂಡಿಸೋಕೆ ಕೂಡ ಬರಲ್ಲ. Supposing somebody comes to you and says 2 + 2 is 5. ಯಾರಾದ್ರೂ ನಿಮ್ಮ ಬಳಿ ಬಂದು 2 ಮತ್ತು 2 5 ಆಗುತ್ತೆ ಅಂತ ಹೇಳಿದ್ರೆ, I don't argue with him. ಅವ್ರ ಜೊತೆ ವಾಗ್ವಾದ ಮಾಡಲ್ಲ ನಾನು. I said 2 + 2 is 4. ನಾನು ಹೇಳ್ತೀನಿ 2 ಮತ್ತು 2 4 ಆಗುತ್ತೆ ಅಂತ. He may say, why can't you be broad minded? ಅವ್ರು ಹೇಳ್ಬೋದು, ನೀವು ಸ್ವಲ್ಪ ದೊಡ್ಡ ಮನಸ್ಸಿನವರಾಗಿರ್ಬೇಕು ಅಂತ. Somebody says it's 5, somebody says it's 3. Let us accept all of them. ಒಬ್ರು ಹೇಳ್ತಾರೆ 5 ಅಂತ, ಒಬ್ರು 3 ಅಂತ ಹೇಳ್ತಾರೆ, ಎಲ್ಲರನ್ನೂ ಒಪ್ಕೊಳ್ಳೋಣ ಅಂತ. I say no. ನಾನು ಹೇಳ್ತೀನಿ ಇಲ್ಲ ಅಂತ. Truth is very narrow minded. ಸತ್ಯ ಅನ್ನೋದು ಬಹಳ ಸೂಕ್ಷ್ಮ ಮನಸ್ಸುಳ್ಳದ್ದು. 2 + 2 is 4. 2 ಮತ್ತು 2 4. Whatever other people may say, ಯಾರು ಏನು ಹೇಳಿದ್ರು ಪರವಾಗಿಲ್ಲ. Truth is always narrow minded. ಸತ್ಯ ಯಾವಾಗ್ಲೂ ಚಿಕ್ಕ ಸೂಕ್ಷ್ಮ ಮನಸ್ಸುಳ್ಳದ್ದು. And so I say Jesus Christ is the only way. That's the truth. It's very narrow minded. ಯೇಸು ಸ್ವಾಮಿಯೇ ಒಂದೇ ಮಾರ್ಗ, ಅದು ಸತ್ಯ, ಅದು ಬಿಟ್ಟು ಬೇರೆ ಯಾವುದಿಲ್ಲ. It's like saying 2 + 2 is 4. There's no other answer. ಇವಾಗ 2 ಮತ್ತು 2 4 ಅಂತ ಹೇಳಿದಾಗೆ ಬೇರೆ ಉತ್ತರವಿಲ್ಲ. Speak it with gentleness and respect. ಯಾವಾಗಲೂ ಅದನ್ನ ಹೇಳುವಾಗ ಸಾತ್ವಿಕವಾಗಿ ಗೌರವದಿಂದ ಹೇಳ